ನಾವು ಇವತ್ತು ಮನೆಯಲ್ಲೇ ಸುಲಭವಾಗಿ ಮಾಡುವಂಥ ಎಗ್ ರೈಸ್ ಮಾಡೋಣ ಬನ್ನಿ. ಒಂದು ಬಾಂಡಲಿಯನ್ನು ಕಾಯೋದಕ್ಕೆ ಇಡಿ ಗ್ಯಾಸ್ ಮೇಲೆ. ಬಾಂಡ್ಲಿ ಕಾದ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು ಫ್ರೈ ಆದಮೇಲೆ ಸ್ವಲ್ಪ ಈರುಳ್ಳಿ, ಈಗ ನಾವು ಮೆಣಸಿನ್ಕಾಯಿ ಬಳಸ್ತಾ ಇಲ್ಲ. ಮೆಣಸಿನ್ಕಾಯಿ ಅಂದ್ರೆ ನಾವು ಪೇಸ್ಟ್ ಮಾಡೀವಿ, ಅದನ್ನು ಈಗ ಹಾಕ್ತೀವಿ ಮುಂದೆ. ಈಗ ಈರುಳ್ಳಿ ಎಲ್ಲ ಸ್ವಲ್ಪ ಚೆನ್ನಾಗಿ ಫ್ರೈ ಆಗೋವರೆಗೆ ಬೇಯಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕಿ ಸ್ವಲ್ಪ ಅದರ ಹಸಿ ವಾಸನೆ ಹೋಗೋವರೆಗೆ ಚೆನ್ನಾಗಿ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕಿ ಅದಾದಮೇಲೆ ಸ್ವಲ್ಪ ಮಸಾಲೆ, ಇದು ಹೋಮ್ ಮೇಡ್ ಮಸಾಲೆ ಇದು. ಆಮೇಲೆ ಸ್ವಲ್ಪ ಖಾರ ಪುಡಿ, ಅರ್ಧ ಟೀ ಸ್ಪೂನ್ ಖಾರ ಪುಡಿ ಹಾಕ್ಯಂದು ಇದೆಲ್ಲ ನೀಟಾಗಿ ಫ್ರೈ ಮಾಡಬೇಕು. ಅದಾದಮೇಲೆ ನಾವು ಮೊಟ್ಟೆ 3 ಹಾಕ್ಯಣಕತ್ತಿದ್ದೀವಿ. ನೀವು ಬೇಕಾದ್ರೆ ಹೆಚ್ಚಿಗೆ ಹಾಕ್ಯಬೋದು. ಇಲ್ಲಿ ನಾವು 3 ಬೇಕಾಗಿದ್ದು 3 ಹಾಕ್ಯಬೋದು. ಆಮೇಲೆ ನೀಟಾಗಿ ಎಲ್ಲ ಫ್ರೈ ಮಾಡ್ಕೊಂಡು ಇಲ್ಲಿ ನಾವೇನು ಬಳಸಿಲ್ಲ ರೀ. ಸೋಯಾ ಸಾಸು, ಆಮೇಲೆ ಟೊಮೊಟೊ ಸಾಸು, ಆಮೇಲೆ ಟೇಸ್ಟಿಂಗ್ ಪೌಡ್ರ್ ಏನೂ ಬಳಸಿಲ್ಲ. ಈಗ ಮನ್ಯಾಗ ತಿನ್ನಕ್ಕೆ ಬೇಕಾಗಿರೋದ್ರಿಂದ ನೀಟಾಗಿ ಮಾಡ್ಕೊಂಡು ಫ್ರೈ ಆಗೈತಿ. ಈಗ ನೋಡ್ರಿ ಹೆಂಗಾಗೈತಿ, ನೀಟಾಗಿ ಆಗೈತಿ. ಆಮೇಲೆ ಸ್ವಲ್ಪ ರೈಸ್ ನಿಮ್ಗೆ ಎಷ್ಟು ಬೇಕು ಅಷ್ಟು ರೈಸ್ ಹಾಕ್ಯಾರಿ. ನಾವು ಇಬ್ಬರಿಗೆ ಬೇಕಾಗಿತ್ತು ಅಷ್ಟೇ ರೈಸ್ ಹಾಕ್ಯಂದು ನೀಟಾಗಿ ಕಲಿಸ್ಬೇಕೀಗ. ಆ ಕಡೆ ಈ ಕಡೆ ಕಲಿಸ್ರಿ. ಆಮೇಲೆ ಸ್ವಲ್ಪ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಬೇಕ್ರಿ. ಆಮೇಲೆ ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಂಡು ಈಗ ನೀವು ಇದನ್ನು ಬೇಸ್ ಪ್ಲೇಟಿಗೆ ಹಾಕ್ಯಂದು ಟೇಸ್ಟ್ ನೋಡ್ಬೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.